ಅಹಮದಾಬಾದ್ ವಿಮಾನ ದುರಂತ ಇದು ಬಹಳ ಗಂಭೀರವಾಗಿ ದೇಶ ಚಿಂತನೆ ಮಾಡಬೇಕಾಗಿದೆ. ಇಡೀ ದೇಶದಲ್ಲೇ ಇದು ಬಹಳ ಹೆಚ್ಚಿನ ಜನರನ್ನ ಬಲಿ ತೆಗೆದುಕೊಡ್ತು. ಇದು ನಿಜವಾಗ್ಲೂ ಕಣ್ಣೀರಿಡಬೇಕಾದ್ದು. ಒಂದೊಂದು ಬಹಳ ನೋವಾಗುತ್ತೆ. ಈ ದೇಶದಲ್ಲಿ ದೇಶ ಈಗ ಪ್ರಗತಿ ಆಗ್ತಾ ಇದೆ. ಪ್ರಗತಿಯಾಗುವ ದೇಶದಲ್ಲಿ ವಿಮಾನಯಾನ ಜಾಸ್ತಿ ಆಗ್ತಾ ಇದೆ. ವಿಮಾನಯಾನ ಜಾಸ್ತಿ ಆದಾಗ ವಿಮಾನಗಳ ಸುರಕ್ಷತೆ, ರಕ್ಷಣೆ ಬಹಳ ಪ್ರಾಮುಖ್ಯ. ಇದು ಈಗ ವಿಮಾನಗಳನ್ನು ಪ್ರತಿಯೊಬ್ಬರು ಹಿಡಿತಾ ಇದ್ದಾರೆ. ಅವರವರೇ ಸಿನಿಮಾ ನಟರುಗಳು ಹಿಡಿತಾ ಇದ್ದಾರೆ, ವ್ಯಾಪಾರಸ್ಥರು ಹಿಡಿತಾ ಇದ್ದಾರೆ, 6 ಬಾರಿ ಶ್ರೀಮಂತಗಳೆಲ್ಲ ಹಿಡ್ತಾ ಇದ್ದಾರೆ. ಕಾರುಗಳ ರೀತಿಯಲ್ಲಿ ವಿಮಾನಗಳನ್ನು ಹಿಡ್ತಾ ಇದ್ದಾರೆ. ವಿಮಾನಗಳನ್ನು ನಾವು ಸುರಕ್ಷಿತವಾಗಿ ಭಯಭೀತಿ ಆಕಾಶದಲ್ಲಿ ಹಾರಾಡುವಂತೆ ಈ ದೇಶ ಮಾಡಬೇಕಾದಂಥ ಮೊದಲನೇ ಕೆಲಸ ಟೆಕ್ನಿಕಲ್ ಸಂಪೂರ್ಣ ಏನಿದೆ ಅಂತೇಳಿ ಯಾವ್ಯಾವ ಕಂಪನಿಯವರು ವಿಮಾನಗಳನ್ನು ತಯಾರು ಮಾಡ್ತಾರೆ ಆ ಕಂಪನಿಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಇದೆಲ್ಲವನ್ನು ಮಾಡಬೇಕು. ಇವತ್ತು ಅವರಿಗೆ 1 ಕೋಟಿ ಅಂತ ಘೋಷಣೆ ಮಾಡಿದ್ದಾರೆ. 1 ಕೋಟಿ ಅಲ್ಲಿ ವಿಮಾನದಲ್ಲಿ ಇದ್ದವರೇ 100 ಕೋಟಿ ಆಸ್ತಿವಂತರು ವಿಮಾನದಲ್ಲಿದ್ದರು. ನೀವು 1 ಕೋಟಿ ಅಂದರೆ ಅರ್ಥವಿಲ್ಲದ. ಕನಿಷ್ಠ ನೀವು ಕೊಡುವ ಹಣಕ್ಕೆ ಗೌರವನಾರು ಬೇಕು. 10 ಕೋಟಿ ಕೊಡಬೇಕು. ನೀವು ವಿಮಾನಯಾನದಲ್ಲಿ ಸತ್ತವರಿಗೆ 10 ಕೋಟಿ ಕೊಡಲೇಬೇಕು. ನಿಮ್ಮಲ್ಲಿರ್ತಕ್ಕಂಥ ಹಣ ಇದೆಯಲ್ಲ 10 ಕೋಟಿ ಕೊಡೋದ್ರಿಂದ ಬಹಳ ಅನುಕೂಲ. ಅದ್ರ ಜೊತೆಗೆ ಯಾರ್ಯಾರು ಬೇರೆ ದೇಶದವ್ರು, ಇಂಗ್ಲೆಂಡ್ನವ್ರು ಸತ್ತಿದ್ದಾರೆ, ಬೇರೆ ಬೇರೆ ದೇಶದವ್ರೆಲ್ಲ ಸತ್ತಿದ್ದಾರೆ. ನಮ್ಮ ದೇಶದ ಇತಿಹಾಸ ಇರ್ತಕ್ಕಂಥ ವ್ಯಕ್ತಿ ಲಂಡನ್ಲಿರ್ತಕ್ಕಂಥ ಅವರು ಬದುಕುಳಿದಿದ್ದಾರೆ. ಬಹಳ ಆ ಬದುಕುಳಿದಿರ್ತಕ್ಕಂಥ ವ್ಯಕ್ತಿ ವಿಶ್ವನಾಥ್ ಕುಮಾರ್ ಅಂತೇಳಿ ಬದುಕುಳಿದ. ಬಹಳ ನಿಜವಾಗ್ಲೂ ಇಡೀ ದೇಶ ಗೌರವ ಕೊಡಬೇಕು, ರಾಷ್ಟ್ರಪತಿ ಪ್ರಶಸ್ತಿ ಕೊಡಬೇಕು, ಅವರಿಗೆ ಮೃತ್ಯುಂಜಯ ಅಂಥೇಳಿ ಹೆಸರಿಡಬೇಕು. ಈ ದೇಶದಲ್ಲೇ ಮೃತ್ಯುಂಜಯ, ಸಾವನ್ನು ಗೆದ್ದವನು ಮೃತ್ಯುಂಜಯ, ಈ ಹೆಸರನ್ನ ದೇಶದಲ್ಲಿ ರಾಷ್ಟ್ರಪತಿಯವರು ಘೋಷಣೆ ಮಾಡಬೇಕು. ಇದು ಬಹಳ ಗಂಭೀರ.